ಕೆಟ್ಟ ಟೈಮು ಹೋಗಬೇಕು ಅಂತ ಭಾಳಷ್ಟು ಜನಕ್ಕೆ ಕೆಟ್ಟ ಟೈಮ್ ಬಂದ್ಬಿಡ್ತು, ದರಿದ್ರ ಬಂದುಬಿಟ್ಟಿರುತ್ತೆ. ಊಟ ಕೂಡ ಪರದಾಡ ಅಂತ ಒಂದು ಸಮಸ್ಯೆ, ಒಂದು ಸಂಬಳ ಬರುತ್ತೆ ಅಥವಾ ಇನ್ಯಾವುದೋ ದುಡ್ಡು ಬರುತ್ತೆ, ಬಂದು ಒಂದು 15 ದಿನ ಇರಲ್ಲ. ಮಿಕ್ಕಿದ್ದು ಹಿಂಗೆ ಕಷ್ಟಪಟ್ಟು ಒಂದು 6 ತಿಂಗಳಿಂದ ಒಂದಿಷ್ಟು ಅಮೌಂಟ್ ತೊಗೊಂಡು ಬಿಸ್ನೆಸ್ ಅವರು ಅಥವಾ ಸ್ಯಾಲ್ರಿ ಇರೋಂಥವ್ರು ತಿಂಗ್ಳಿಗೊಂದು ಬರುತ್ತೆ, ಅದು ಒಂದು 5 ದಿನದಲ್ಲಿ ಖರ್ಚಾಗ್ಬಿಡ್ತು ಅಂದರೆ 25 ದಿನ ಪರದಾಡಬೇಕು. ಈ ಥರ ಒಂದು ಪರಿಸ್ಥಿತಿ. ಮತ್ತು ಬರ್ತಾ ಸಾಲ ಜಾಸ್ತಿ ಆಗ್ತದೆ, ಆರೋಗ್ಯ ಸಮಸ್ಯೆ ಕ್ಷೀಣಿಸ್ತಾ ಹೋಗ್ತಾ ಬರುತ್ತೆ. ಮತ್ತು ಮೊದಲಿರೋಂಥ ಉತ್ಸಾಹ ಇದು ಯಾವುದೂ ಇರಲ್ಲ. ಮತ್ತು ನೀವು ಏನೇ ಕೆಲಸ ಮಾಡ್ತಂದ್ರೆ ನಿಮ್ಗೆ ತಿರುಗ್ಬಾಣ ಆಗಿ ತೊಂದರೆ ಆಗ್ತಾಯಿರುತ್ತೆ, ಶತ್ರುಗಳು ಜಾಸ್ತಿ ಆಗ್ತಾ ಇರ್ತಾರೆ, ಹಿಂಸೆ ನೀವು ಏನು ಮಾಡಿದ್ದೆಲ್ಲ ಫೇಲ್ಯೂರ್ ಆಗ್ತಾಯಿರುತ್ತೆ. ಇದಕ್ಕೆಲ್ಲ ಕಾರಣ ಅಂತಂದರೆ ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ವಿದ್ಮಹೇ ಚಿಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯ್ತು ಅಂದರೆ, ತುರಿಕೆ ಅಂದರೆ ಸುಮ್ಮನೆ ಕೆರೆತ ಬರುವಂಥದ್ದು, ಕಂಕ್ಳು ಸಂದಿಲ್ ಬರುವಂಥದ್ದು, ಕುತ್ತಿಗೆ ಹಿಂದುಗಡೆ ಬರುವಂಥದ್ದು, ಮತ್ತು ಹೊಟ್ಟೆ ಕೆರೆಯುವಂಥದ್ದು, 2 ತೊಡೆಯ ಮಧ್ಯದಲ್ಲಿ ಕೆರೆತ ಬರುವಂಥದ್ದು, ಎಲ್ಲ ಬೆವರು ಓಡಾಡ್ತಾ ಇರುತ್ತೆ. ಇದು ಸುಮ್ಮನೆ ಕೆರೆತ, ಅಂಗಾಲ ಮೇಲೆ ಮುಂಗಾಲ ಮೇಲೆ ಕೆರೆತ ಆಗುವಂಥದ್ದು, ಈ ಥರದ್ದು ಯಾವಾಗಲೂ ಆಗ್ತಾಯಿತ್ತು ಅಂತಂದರೆ ಇದು ಕೂಡ ದೇಹದಲ್ಲಿ ಅಪಾನವಾಯು ಜಾಸ್ತಿ ಇರುತ್ತೆ ಅಂತ. ಇದು ನಿವಾರಣೆ ಆಗಬೇಕು ಅಂತಂದರೆ ಯಾವ ಮುದ್ರೆನ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ನೋಡಿದ್ರೆ ಅಪಾನ ಮುದ್ರೆ. ಈ ಒಂದು ಅಪಾನ ಮುದ್ರೆಯನ್ನು ನೀವು ಮಾಡಿದ್ದೇ ಆಯಿತು ಅಂತಂದರೆ ಎಂಥ ತುರಿಕೆ ಇದ್ರೂ ಹೊರಟೋಗ್ಬಿಟ್ಟು ನೋಡಿ. ಇದೇ ಅಪಾನ ಮುದ್ರೆ. ಬೆರಳು ಪ್ಲಸ್ ಮುದ್ದೆ, ಬೆರಳು ಪ್ಲಸ್ ಉಂಗುರದ್ದು, ತೋರ್ಬೆರಳು ಮತ್ತು ಕಿರುಬೆರಳು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಅಂತಲ್ಲ. ಇದನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು 10 ನಿಮಿಷಗಳ ಕಾಲ ಮಾಡಿ ನಿಮಗೆ ಸಂಪೂರ್ಣವಾದಂಥ ಒಂದು ಚೇತರಿಕೆಯನ್ನು ನೀವು ಕಾಣ್ಬೋದು. ತುರ್ಕೆ ಅನ್ನೋಂಥದ್ದು ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. 7-8 ದಿನದಲ್ಲಿ ನಿಮಗೆ ರಿಸಲ್ಟ್ ಬರ್ತಾ ಹೋಗುತ್ತೆ ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಇನ್ನು ಇದೇ ಸೆಪ್ಟೆಂಬರು 22ನೇ ತಾರೀಕು ಆನ್ಲೈನ್ ಕ್ಲಾಸ್ ಇದೆ. ಈ ಆನ್ಲೈನ್ ಕ್ಲಾಸಲ್ಲಿ ಏನು ಅಂತಂದರೆ ಏನು ಹೇಳ್ಕೊಡ್ತಿದ್ರೆ, ನೆಗೆಟಿವ್ ಎನರ್ಜಿ ರಿಮೂವಲ್. ದೇಹದಲ್ಲಿ, ಮನಸ್ಸಿನಲ್ಲಿ, ಮನೆಯಲ್ಲಿ ಮತ್ತು ಮಾಟ ಮಂತ್ರ, ವಾಮಾಚಾರ, ಬ್ಲ್ಯಾಕ್ ಮ್ಯಾಜಿಕ್ ಇದ್ದರೆ ಹೇಗೆ ಅದನ್ನು ಹೊರಗಡೆ ಬರೋದು, ಹೇಗೆ ಅದನ್ನು ತಕ್ಕೊಳ್ಳೋದು. ಒಂದು ಸರಿ ನೀವು ವಿದ್ಯೆ ಕಲ್ತ್ಕೊತು ಅಂತ ಜೀವನ ಪರ್ಯಂತ ನಿಮಗೆ ಯಾವುದೇ ರೀತಿಯಂಥ ನೆಗೆಟಿವ್ ಎನರ್ಜಿ ನಿಮಗೆ ಬರೋದಿಲ್ಲ ಅದಲ್ಲ. ಹಾಗಾಗಿ ಈ ಒಂದು ಮುದ್ರೆಯನ್ನು ಮಾಡಿ ಇದ್ದಕ್ಕಿದ್ದಂಗೆ ಅಪಮೃತ್ಯು ದೋಷ ಬಂದ್ಬಿಡೋದಕ್ಕೆಲ್ಲ ನೆಗೆಟಿವ್ ಎನರ್ಜಿ ಪ್ರಾಬ್ಲಮ್ ಆಗ್ತಾ ಬರುತ್ತೆ. ಅದನ್ನು ಯಾವ ರೀತಿ ಹೊರಗಡೆ ಬರೋವಂಥದ್ದನ್ನು ನಾವು ಆನ್ಲೈನ್ ಕ್ಲಾಸಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀವಿ. ಆ ಆನ್ಲೈನ್ ಕ್ಲಾಸ್ಗೆ ನೀವು ರಿಜಿಸ್ಟರ್ ಆಗಿ ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ. ಇನ್ನು ಜೀವನದಲ್ಲಿ ಏನಂತಂದರೆ ನಾನಾ ರೀತಿಯಂಥ ಸಮಸ್ಯೆಗಳು ಬರುತ್ತೆ. ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು, ಜೀವನದಲ್ಲಿ ಎಲ್ಲ ಆಗಿ ರಿಟೈರ್ಡ್ ಆಗಿರ್ತಾರೆ, ಏನೋ ಒಂದು ಕಳ್ಕೊಂಡಂಗೆ ಆಗ್ತಾ ಇರುತ್ತೆ. ಶತ್ರು ಬಾಧೆಗಳಿರುತ್ತೆ, ಕೋರ್ಟ್ ಕಚೇರಿಗಳ ಸಮಯ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಮ್ಮ ದೇಹದಲ್ಲಿರುವಂಥ ಚಕ್ರ. ಈ ಚಕ್ರದಲ್ಲಿ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ. ಅಂದರೆ ಬ್ಲ್ಯಾಕೇಜಸ್ ಆಗ್ತಾ ಇರುತ್ತೆ. ಇದಕ್ಕೆ ನನಗೆ ಅನಾರೋಗ್ಯದ ಸಮಸ್ಯೆ ಬಂದುಬಿಡುತ್ತೆ. ಈ ಚಕ್ರಗಳ ಆಕ್ಟಿವೇಶನ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ, ಅದ್ಭುತವಾದಂತಹ ಒಂದು ದೇವಸ್ಥಾನಗಳ ದರ್ಶನವನ್ನು ಮಾಡ್ತು ಅಂತಂದರೂ ಸಾಕು, ನಮಗೆ ಚಕ್ರಗಳ ಆಕ್ಟಿವೇಶನ್ ಆಗ್ತದೆ. ಅದಕ್ಕೋಸ್ಕರ ನಾವು ಪುಣ್ಯಕ್ಷೇತ್ರ ಕಳಿಸ್ತಾ ಹೋಗ್ತೀವಿ. ಚಕ್ರಗಳು ವೀಕ್ ಆಗ್ತು ಅಂತಂದರೆ ಅವ್ರಿಗೆ ಹೇಳಿಕೊಟ್ಟು ಅದನ್ನೆಲ್ಲ ಸರಿ ಮಾಡೋದಕ್ಕೆ ಅಷ್ಟೊಂದು ಸಮಾಧಾನ ವ್ಯವಧಾನ ಇರೋದಿಲ್ಲ. ಅದಕ್ಕೋಸ್ಕರ ಅದನ್ನು ಮಾಡಬೇಕು. ಕುಂಡಲಿನಿ. ಇನ್ನೊಂದು ಏನು ಅಂತಂದರೆ, ನಾವು ಈ ಸರಿ ಆಧ್ಯಾತ್ಮ ಪಯಣ ಅಂತ ಕೇರಳಗೆ ಕರ್ಕೊಂಡೋಗಿ, ಹೋದ ಸರಿನೂ ಕರ್ಕೊಂಡೋಗಿದ್ದೆ. ಒಂದು ವರ್ಷ ಆಯಿತು, 1 ವರ್ಷ ಗ್ಯಾಪ್ ಆಯಿತು. ಮತ್ತು ಇವಾಗ ಮತ್ತೆ ಕರ್ಕೊಂಡು ಹೋಗ್ತಾಯಿದ್ವಿ. ಅನಂತ ಪದ್ಮನಾಭಕ್ಕೆ ಕರ್ಕೊಂಡು ಹೋಗ್ತಾಯಿದ್ವಿ. ಅಲ್ಲಿ ಹೋಗಿ ನೀವು ನಾನು ಹೇಳೋಂಥ ಸಮಯದಲ್ಲಿ ನಾನು ಹೇಳೋಂಥ ಮಂತ್ರ ಇಟ್ಕೊಂಡು ನೀವು ಹೋಗಿ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರ. ನಂಬರ್ 1. ಎಷ್ಟೊಂದು ಜನ ಗೊತ್ತಿಲ್ಲ ಯಾವ ಸಮಯದಲ್ಲಿ ಬಿಟ್ಟು ಅದನ್ನು ನಾವು ಮಾಡಿಸ್ತೀವಿ. ಖುದ್ದಾಗ ನಾನೇ ನಿಂತ್ಕೊಂಡು ಮಾಡಿಸ್ತೀವಿ. ಫ್ಯಾಮಿಲಿ ಜೊತೆ ಹೋಗಿರ್ತೀರ, ಆದರೆ ಗುರುಗಳ ಜೊತೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಜೊತೆಗೆ ಅಲ್ಲೊಂದು ಮತ್ತು ವಿಷ್ಣು ಮಾಯೆ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ. ಅಲ್ಲೆಲ್ಲ ಸೆಲೆಬ್ರಿಟೀಸು ಬಂದು ಅಲ್ಲಿ ಹೋಗಿದ್ದಾರೆ. ಜೊತೆಗೆ ಗುರುವಾಯೂರಕ್ಕೆ ಕರ್ಕೊಂಡು ಹೋಗ್ತೀವಿ. ಮತ್ತು ಚೋಟಾಣಿ ಕೆರೆ, ಅಲ್ಲಿ ಮಾಟ ಮಂತ್ರ ವಾಮಾಚಾರ ಪ್ರಯೋಗ ಆಗಿತ್ತು. ಅಲ್ಲಿ ಎಲ್ಲ ದರ್ಶನ ಮಾಡ್ತಂದರೆ ಪಟ್ ಅಂತ ಹೊರಟೋಗ್ಬಿಡ್ತದೆ ಇದೆಲ್ಲ. ಹಾಗಾಗಿ ಅಧ್ಯಾತ್ಮ ಪಯಣಕ್ಕೆ ನೀವು ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ತುಂಬ ಅನುಕೂಲ ಆಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದು ಆಧ್ಯಾತ್ಮದ ಪಯಣದ ಒಂದು ವಿಚಾರ. ಇನ್ನು ಕೆಟ್ಟ ಟೈಮು
ಹೋಗಬೇಕು ಅಂತ. ಭಾಳಷ್ಟು ಜನಕ್ಕೆ ಕೆಟ್ಟ ಟೈಮ್ ಬಂದ್ಬಿಡ್ತು, ದರಿದ್ರ ಬಂದುಬಿಟ್ಟಿರುತ್ತೆ, ಊಟಕ್ಕೆ ಕೂಡ ಪರದಾಡೋ ಅಂಥ ಒಂದು ಸಮಸ್ಯೆ. ಒಂದು ಸಂಬಳ ಬರುತ್ತೆ ಅಥವಾ ಇನ್ಯಾವುದೋ ದುಡ್ಡು ಬರುತ್ತೆ, ಬಂದು ಒಂದು 15 ದಿನ ಇರಲ್ಲ. ಮಿಕ್ಕಿದ ಹಿಂಗೆ ಕಷ್ಟಪಟ್ಟು ಒಂದು 6 ತಿಂಗಳಿಂದ ಒಂದಿಷ್ಟು ಅಮೌಂಟ್ ತೊಗೊಂಡು ಬಿಸ್ನೆಸ್ ಅವರು ಅಥವಾ ಸ್ಯಾಲ್ರಿ ಇರೋಂಥವ್ರು ತಿಂಗ್ಳಿಗೊಂದು ಬರುತ್ತೆ, ಅದು ಒಂದು 5 ದಿನದಲ್ಲಿ ಖರ್ಚಾಗ್ಬಿಡ್ತು ಅಂದರೆ ಇನ್ನು 25 ದಿನ ಪರದಾಡಬೇಕು. ಈ ಥರ ಒಂದು ಪರಿಸ್ಥಿತಿ. ಮತ್ತು ಬರ್ತಾ ಸಾಲ ಜಾಸ್ತಿ ಆಗ್ತದೆ, ಆರೋಗ್ಯ ಸಮಸ್ಯೆ ಕ್ಷೀಣಿಸ್ತಾ ಹೋಗ್ತಾ ಬರುತ್ತೆ. ಮತ್ತು ಮೊದಲಿರೋಂಥ ಉತ್ಸಾಹ ಇದು ಯಾವುದೂ ಇರಲ್ಲ. ಮತ್ತು ನೀವು ಏನೇ ಕೆಲಸ ಮಾಡ್ತಂದ್ರೆ ನಿಮ್ಗೆ ತಿರುಗ್ಬಾಣ ಆಗಿ ತೊಂದರೆ ಆಗ್ತಾಯಿರುತ್ತೆ, ಶತ್ರುಗಳು ಜಾಸ್ತಿ ಆಗ್ತಾ ಇರ್ತಾರೆ, ಹಿಂಸೆ ನೀವು ಏನು ಮಾಡಿದ್ದೆಲ್ಲ ಫೇಲ್ಯೂರ್ ಆಗ್ತಾಯಿರುತ್ತೆ. ಇದಕ್ಕೆಲ್ಲ ಕಾರಣ ಅಂತಂದರೆ ಏನಕ್ಕೆ ಅಂದರೆ ಕೆಟ್ಟ ಟೈಮ್. ಈ ಕೆಟ್ಟ ಟೈಮ್ ನಿವಾರಣೆ ಆಗಬೇಕು ಅಂತಂದರೆ ನೀವು ನಾನು ಹೇಳುವಂಥ ತಂತ್ರವನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ನ ಒತ್ತಿ, ಮತ್ತು ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡ್ಕೊಳ್ಳಿ. ಗೊತ್ತಲ್ಲ, ಈ ಕೆಟ್ಟ ಟೈಮು ನಿವಾರಣೆ ಆಗಬೇಕು ಅಂತಂದರೆ ನೀವು ಏನು ಮಾಡಬೇಕು? ಕೆಟ್ಟ ಟೈಮ್ ಅಂತಂದರೆ ಏನು ಅಂತಂದರೆ ಸರಿಯಾದಂತಹ ಒಂದು ಪ್ಲ್ಯಾನನ್ನು ಮಾಡಿದೆ ಕರ್ಮ ಅಂತ ಹೇಳ್ತಾರೆ. ನೀವು ಸರಿಯಾದಂಥ ಒಂದು ಪ್ಲ್ಯಾನನ್ನು ಮಾಡಲ್ಲ. ಭಾಳಷ್ಟು ಜನ ಏನು ಮಾಡ್ತಾರೆ, ಇವತ್ತೊಂದು ಮಾತ್ರ ನೋಡ್ತಾರೆ. ನೋಡಬೇಕು, ಹೌದು, ಖುಷಿಯಾಗಿರಬೇಕು ಅಂದರೆ ನೆನ್ನೆದು ಯೋಚನೆ ಮಾಡೋದು, ನಾಳೆದು ಇವತ್ತಿನ ಮಾತ್ರ ಯೋಚನೆ ಮಾಡಬೇಕು. ಆದರೆ ಒಂದು ಪ್ಲ್ಯಾನಿಂಗ್ ಅಂತ ಸೆಟಪ್ ಮಾಡಿ ಬಿಟ್ಬಿಡ್ಬೇಕು. ಅದಕ್ಕೆ ತಕ್ಕಂಗೆ ನೀವು ರೂಪರೇಷೆಗಳನ್ನ ಮಾಡ್ಕೊಳ್ತಾ ಹೋಗಬೇಕು. ಆದರೆ ನಾವು ಏನು ಮಾಡ್ತೀವಿ ಅಂತಂದರೆ ಅದನ್ನು ಮಾಡೋದಕ್ಕೆ ಹೋಗಿಲ್ಲ. ನಾಳೆ ಏನು ಪ್ಲ್ಯಾನ್ ಮಾಡೋದು ಇವತ್ತೇ ಮಾಡಬೇಕು. ಪ್ಲ್ಯಾನ್ ಮಾಡೋ ಒಂದು ಡೈಲಿ ಬಾದಿಡಬೇಕು. ಒಂದು ತಿಂಗಳಲ್ಲಿ ಏನೇನು ಮಾಡ್ತೀವಿ ನಾವು ಅದನ್ನು ಯಾರೂ ಮಾಡಲ್ಲ. 100ಕ್ಕೆ 99.999% ಮಾಡಲ್ಲ. ಕೋಟಿಗೆ ಒಬ್ಬ ಏನೋ ಮಾಡ್ತು ಅಂತಂದರೆ ಅವ್ನು ಸಕ್ಸಸ್ ಆಗ್ತಾನೆ. ಇನ್ನು ಕೆಲಸದ ಆರ್ಡ್ರ್ಗಳು ಬರ್ಕೋತಾರೆ ಹೊರತು ತಾನು ಪರ್ಸನಲ್ಗೋಸ್ಕರ ಏನು ಮಾಡಬೇಕು ಅನ್ನೋದನ್ನು ಬರ್ಕೊಳ್ಳೋದಿಲ್ಲ. ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಕೆಟ್ಟ ಟೈಮ್ ಸರಿ ಹೋಗಬೇಕು ಅಂತಂದರೆ, ಚೆನ್ನಾಗಾಗಬೇಕು ಅಂತ ಸಂಕಲ್ಪ ಮಾಡಿ ಕಾಲಭೈರವನ್ನ ಆರಾಧನೆ ಮಾಡಿ. ಜೊತೆಗೆ ಡೈರಿಯಲ್ಲಿ ನೀವೇನು ಒಂದು ತಿಂಗಳಿಗೆ ನಾಳೆ ಏನು ಮಾಡಬೇಕು ಇವತ್ತು ಬರೆದಿಟ್ಟಿರಬೇಕು. ಮತ್ತು ಒಂದು ವಾರದಲ್ಲಿ ಏನೇನಾಗಬೇಕು ಬರ್ತೀವಿ, ಒಂದು ತಿಂಗಳಲ್ಲಿ ಏನೇನಾಗಬೇಕು ಅದನ್ನೆಲ್ಲ ಬರೆದಿಡಬೇಕು. ಅದೆಲ್ಲ ಬರೆದಿಡ್ತಾ ಹೋಯ್ತು ಅಂತಂದರೆ ಬೇಗ ನಿಮಗೆ ಕೆಲಸ ಕಾರ್ಯಗಳಾಗುತ್ತೆ. ಮತ್ತು ಮುಂದೆ ಸಮಸ್ಯೆಗಳಾಗೋದು ಕೂಡ ನಿಮಗೆ ಗೊತ್ತಾಗ್ತಾ ಬರುತ್ತೆ. ನಾವೇನಕ್ಕೆ ಅಂತಂದರೆ ಯಾವುದೋ ಒಂದು ಫೈನ್ ಕಟ್ಟಬೇಕು ಅಥವಾ ಇನ್ಯಾವುದೋ ಒಂದು ಬಿಲ್ ಕಟ್ಟಬೇಕು, ಇನ್ಯಾವುದೋ ಕೊನೆಗೆ ಬಂದು ಎಷ್ಟೊಂದು ಜನ ಫೀಸ್ ದುಡ್ಡಿರುತ್ತೆ ಆದರೂ ಕೂಡ ಕಟ್ಟೋಕ್ಕೋಗಲ್ಲ, ಇನ್ನೂ ಬಿಟ್ಟು ಟೈಮ್ ಇದೆಯಲ್ಲ ಅಂತ. ಟೈಮ್ ಅಂತ ಎಕ್ಸಾಮ್ ಟೈಮ್ ಬಂದಿದೆ, ಅವಾಗ ಆಚೆ ನಿಲ್ಲಿಸ್ತಾರೆ, ಅವಾಗ ಅಡ್ಮಿಷನ್ ಟಿಕೆಟೇ ಕೊಡೋಲ್ಲ, ಅವಾಗ ಎಲ್ಲ ಖರ್ಚಾಗ್ಬಿಡುತ್ತೆ, ಅವಾಗ ಹೋಗ್ತಾರೆ. ಅದೇ ಕೆಟ್ಟ ಟೈಮು. ನಂಗೆ ಗೊತ್ತಾಯ್ತಲ್ಲ, ಎಲ್ಲ ಮದುವೆ ಮಾಡ್ಕೋಬೇಕಾಗಿರುತ್ತೆ, 30 ವರ್ಷದವರೆಗೂ ಇದು ಮಾಡ್ತಾರೆ, ಅಹಂಕಾರ ಇರುತ್ತೆ. ಹುಡುಗ ಆಗಲಿ ಹುಡುಗಿ ಆಗಲಿ, ಬಿಡು ನಾನು ಯಾರು ಬೇಕೋ, ನಾನು ಸುಂದರ, ನಾನು ಸುಂದರಿ, ನನಗೆ ಅಷ್ಟು ಸಂಬಳ ಬರುತ್ತೆ ಅಂತ, ಇವನು ನನ್ನ 100 ಜನ ನಾನು ಇಷ್ಟಪಡ್ತಾರೆ, ನಾನು ಯಾರು ಬೇಕಾದ್ರೂ ಮದುವೆ ಆಗ್ಬೋದು ಅಂತ ಮದುವೆ ಆಗಕ್ಕೆ ಬಂದರೆ ಯಾರೂ ಬರೋಲ್ಲ. ಇವಾಗ ಹಿಂಗೆ ಕಳೆದೋಗ್ಬಿಟ್ಟು ನೋಡೋಕ್ಕೆ ಹೋಗಿ 30-35 ವರ್ಷ ಆಗಿ ಕೊನೆಗೆ ಯಾರನ್ನೋ ಒಬ್ಬರನ್ನ ಮದುವೆ ಮಾಡ್ಕೊಳಂಥವು. ಇದೆಲ್ಲ ಕೆಟ್ಟ ಟೈಮ್ ಅಂತ ನಾವೇ ಮಾಡ್ಕೊಳ್ಳೋಂಥ ಒಂದು ಕೆಟ್ಟ ಟೈಮು. ಅದಕ್ಕೋಸ್ಕರ ಇದಕ್ಕೆ ಯಾಕೆ ಬರುತ್ತೆ ನಮಗೆ ಪ್ರಜ್ಞೆ ಅಂತಂದರೆ, ನಮ್ಮಲ್ಲಿರುವಂಥ ಒಂದು ಕೆಟ್ಟ ಆಲೋಚನೆ ಅಹಂಕಾರ. ಈ ಅಹಂಕಾರ ಬರಬಾರ್ದು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಕಾಲಭೈರವನ ಆರಾಧನೆಯನ್ನು ಮಾಡಬೇಕು. ಮತ್ತು ಇನ್ನೂ ಯಾವುದೇ ರೀತಿಯಾದಂಥ ಒಂದು ಕೆಟ್ಟ ಟೈಮು, ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ. ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ. ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೊಬಿಡಿ ಅಂತ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಿಟ್ಟು ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದರಲ್ಲಿ 2 ಮಾತಿಲ್ಲ ಅಲ್ಲ. ಈ ಒಂದು ಅಷ್ಟಲಕ್ಷ್ಮಿ ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಆ ಥರದ್ದೇನಿಲ್ಲ. ಇಟ್ಟಸ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಅದಕ್ಕೆ ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾದರೂ ಕೂಡ ಇಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿ. ಇದು ಸಾಕ್ಷಾತ್ ಲಕ್ಷ್ಮೀದೇವಿ ಇದ್ದಂಗೆ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ. ಇದೊಂದು ಇತ್ತು ಅಂತ ನೀವು ಹಣಕಾಸಿನ ಸಮಸ್ಯೆಯನ್ನು ಮರೆತು ಬಿಡಿ ಸಂಪೂರ್ಣವಾಗಿ. ಅದಕ್ಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ನೇರವಾಗಿ ಖುದ್ದು ನನ್ನ ಭೇಟಿಗೆ ನನ್ನ ಕೈಯಾರೆ ನೀವು ತೆಗೆದುಕೊಂಡು ಹೋಗಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು. ನೀವು ಎಷ್ಟು ನಂಬಿಕೆ ಭಕ್ತಿ ಇಟ್ಟು ಇದ್ರ ಮೇಲೆ ಪೂಜೆ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಬರುತ್ತೆ. ಸಾಲಗಳೆಲ್ಲ ತೀರೋಗ್ಬಿಡುತ್ತೆ. 3 ಅಮಾವಾಸ್ಯೆ ಕಳೆದ 6 ತಿಂಗಳ ಒಳಗಡೆ ಎಷ್ಟೊಂದು ಬಗೆಯ 50% ತಿಳಿಬಿಡಿ, ನೀವು ಎಷ್ಟೊಂದು ರಿಲೀಫ್ ಆಗಿಬಿಡ್ತೀರ. ಅದೆಲ್ಲ ಎಷ್ಟೊಂದು ಜನ ಯಂತ್ರ ತೆಗೆದುಕೊಂಡು ಸೈಟ್ ತೊಗೊಂಡಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಮಕ್ಳಿಗೆ ಓದಿಸಿದ್ದಾರೆ, ಮಕ್ಳಿಗೆ ಮದುವೆ ಮಾಡಿದ್ದಾರೆ, ಫಾರಿನಲ್ಲೆಲ್ಲ ಇದ್ದಾರೆ. ನಿಮಗೂ ಹಂಗೆ ಆಗಬೇಕಲ್ವ? ಅದಕ್ಕೋಸ್ಕರ ಈ ಅಷ್ಟಲಕ್ಷ್ಮಿ ಅಂತನ್ನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ, ತುಂಬ ಚೆನ್ನಾಗುತ್ತೆ. ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆನ ಮರೆತು ಬಿಡಿ, ಅಷ್ಟು ದುಡ್ಡು ನಿಮ್ಮ ಕೈಯಲ್ಲಿರುತ್ತೆ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು
ಅಷ್ಟಲಕ್ಷ್ಮಿ ಅಂತದ ವಿಚಾರ ಇತ್ತು ಅಂತಂದರೂ ಕೂಡ ನೀವು ಕಾಲಭೈರವನನ್ನು ಆರಾಧನೆಯನ್ನು ಮಾಡಬೇಕು. ಒಂದು ಕಾಲಭೈರವನ ಒಂದು ಫೋಟೋವನ್ನು ತೆಗೆದುಕೊಳ್ಳಿ, ಪ್ರಿಂಟೌಟ್ ಹಾಕಿಸ್ಕೊಳ್ಳಿ. ಕೇಳಿದ್ರೆ ಒಂದು ಪ್ರಿಂಟೌಟ್ ಕೇಳಿದ್ರೆ ಕೊಡ್ತಾರೆ. ಆ ಪ್ರಿಂಟೌಟ್ ಕಾಲಭೈರವನ ಫೋಟೋವನ್ನು ತೆಗೆದುಕೊಂಡು ಆ ಫೋಟೋ ಹಿಂದೆ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಹೆಸರನ್ನು ಬರಿಬೇಕು. ಎಷ್ಟು ಸರಿ ಬರಿಬೇಕು? 108 ಸರಿ ಬರಿಬೇಕು. ಅದನ್ನು 108 ಸರಿ ಬರೆದು ಕೈ ಮೇಲಿಟ್ಟು ಅದನ್ನು ಸಂಕಲ್ಪ ಮಾಡಿ ನೀವು ಅದನ್ನು ಪ್ರತಿನಿತ್ಯ ಪೂಜೆ ಮಾಡಬೇಕು. ಎಷ್ಟು ದಿನ ಪೂಜೆ ಮಾಡಬೇಕು? ಯಾವಾಗಲೂ ಪೂಜೆ ಮಾಡಿ. 108 ದಿನ ನೀವು ಪೂಜೆ ಮಾಡಿದ್ದೇ ಆಯಿತು ಅಂತಂದರೆ ಅದು ಎಂತಹ ಕೆಟ್ಟ ಟೈಮ್ ಇತ್ತು ಅಂತಂದರೂ ಕೂಡ ಬದಲಾವಣೆ ಆಗಿಬಿಡುತ್ತೆ. ಬಡವ ಇದ್ದವನು ಶ್ರೀಮಂತ ಆಗ್ತಾನೆ, ರೋಗಿ ಇರೋನು ನಿರೋಗಿ ಆಗ್ತಾನೆ, ದಡ್ಡ ಇದ್ದವನು ಬುದ್ಧಿವಂತ ಆಗ್ತಾನೆ, ತಾಳ್ಮೆ ಸಿಕ್ಕಾಪಟ್ಟೆ ಕೋಪ ಇರೋನು ತಾಳ್ಮೆ ಬರುತ್ತೆ, ಮಾತು ಕೇಳಿದನು ಮಾತು ಕೇಳ್ತಾನೆ, ಎಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಮನೇಲಿ ಫ್ಯಾಮಿಲಿ ಪ್ರಾಬ್ಲಮ್ ಸರಿ ಆಗ್ತಾ ಬರುತ್ತೆ. ಈ ರೀತಿಯಾದಂಥ ಒಂದು ತಂತ್ರಗಳನ್ನು ನೀವು ಮಾಡಲೇಬೇಕು. ಮಾಡ್ತು ಅಂತಂದರೆ ಅದ್ಭುತವಾದಂಥ ಒಂದು ಬದಲಾವಣೆಯನ್ನು ನೀವು ಕಾಡಬೇಕು. ಮತ್ತು ಕಾಲಭೈರವನ್ನು ನೀವು ಯಾವಾಗಲೂ ದಿನನಿತ್ಯ ಗೊತ್ತಲ್ಲ, ಕಾಲಭೈರವ ಮತ್ತು ಕಾಲಭೈರವಿ ಗೊತ್ತಲ್ಲ, ಭೈರವಿಯನ್ನು ನೀವು ಆರಾಧನೆ ಮಾಡಬೇಕು. ಕಾಲಭೈರವನ ಒಂದು ಸ್ತೋತ್ರವನ್ನು ಪಠಿಸ್ತಾ ಇರಬೇಕು. ಕಾಲಭೈರವನ ದರ್ಶನವನ್ನು ನೀವು ಮಾಡ್ತಾ ಇರಬೇಕು. ಆವಾಗ 15 ದಿನಕ್ಕೊಂದು ಸರಿ ನೀವು ಕಾಲಭೈರವನ ದೇವಸ್ಥಾನ ಇತ್ತು ಅಂತಂದ್ರೆ ದರ್ಶನ ಮಾಡ್ತು ಅಂತಂದ್ರೆ ನಿಮಗೆ ಕೆಟ್ಟ ಟೈಮ್ ಬರೋದಿಲ್ಲ. ಅಟ್ಲೀಸ್ಟು ನೀವೇನು ಅಂತಂದರೆ ಫೋಟೋವನ್ನು ಕಾಲಭೈರವನ ಚಿಕ್ಕ ಫೋಟೋ ಇಟ್ಕೊಂಡು ನೀವು ಅವಾಗ ನೋಡ್ತಾ ಇತ್ತು ಅಂದರೆ ನಿಮಗೆ ಕೆಟ್ಟ ಟೈಮು ಕೂಡ ನಿಮಗೆ ಬರೋದಿಲ್ಲ. ಹಾಗಾಗಿ ನೀವು ಕಾಲಭೈರವನ ಒಂದು ಆರಾಧನೆಯನ್ನು ಮಾಡೋದ್ರಿಂದ ಈ ಒಂದು ಕೆಟ್ಟ ಟೈಮನ್ನು ನೀವು ದೂರ ಮಾಡಿಕೊಳ್ಳಬಹುದು. ಅದಕ್ಕೋಸ್ಕರ ಅದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂತಹ ಒಂದು ತಂತ್ರದ ಒಂದು ವಿಚಾರ. ನಮ್ಮ ಹತ್ರ ತುಂಬ ಜಾತಕಗಳು ಬರ್ತಾ ಇರ್ತವೆ. ಗುರುಗಳೇ, ಮದುವೆ ಯಾವಾಗ ಮಾಡಬೇಕು, ನಮ್ಮ ಮಕ್ಳಿಗೆ ಇನ್ನೂ ಮದುವೆ ಆಗಿಲ್ಲ, ಮತ್ತು ಇವಾಗಿನ ಮದುವೆ ನೋಡ್ಬೋದಾ, ಜಾತಕ ಸರಿ ಹೊಂದುತ್ತೋ ಇಲ್ವೋ, ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಇತ್ತು ಅಂತಂದರೆ ಹೇಳಿ, ನಿಮ್ಮ ಹತ್ರ ಎಷ್ಟೊಂದು ಜಾತಕ, ಈ ಥರ ತುಂಬ ಜಾತಕಗಳು ಬಂದಿದ್ದಾವೆ. ಅದಕ್ಕೋಸ್ಕರ ನಾನೇನೊಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೆ, ಅದೇ ಐಶ್ವರ್ಯ ಮ್ಯಾಟ್ರಿಮೋನಿ. ಈ ಐಶ್ವರ್ಯ ಮ್ಯಾಟ್ರಿಮೋನಿಗೆ ಬಂತು ಅಂತಂದರೆ ನೀವು ರಿಜಿಸ್ಟರ್ ಆಯಿತು ಅಂದರೆ ತುಂಬ ಜನ ನಮ್ಮಲ್ಲಿ ಬರೋವಂಥವ್ರು ಅದನ್ನು ನೋಡಿ ಅಲ್ಲೇ ಒಂದು ಸೆಟ್ ಆಗಿ ಈ ಥರ ಒಂದು 30-40 ಮದುವೆಗಳಾಗಿದ್ದಾವೆ. ಅದಕ್ಕೋಸ್ಕರ ಇದಕ್ಕೊಂದು ವೇದಿಕೆನೇ ನಿರ್ಮಾಣ ಮಾಡೋಣ ಅಂತ ಖುಷಿ ಆಯಿತು. ಎಲ್ಲ ಕರೀತಾರೆ ನಮ್ಮನ್ನ, ಗುರುಗಳು ನಿಮ್ಮಿಂದ ಮದುವೆ ಆಯಿತು ಅಂದ ತಕ್ಷಣ ಒಂದು ಆನಂದ, ಖುಷಿ. ಯಾಕೆ ಮಾಡಬಾರದು ಅಂತ ಒಂದು ಮಾಡ್ತಾಯಿದ್ದೀನಿ, ಮಾಡಿದ್ದೀನಿ ಕೂಡ. ಅದು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಇದೆ, ಆ್ಯಪು ಕೂಡ ಇದೆ. ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಗೊತ್ತದೆ, ನಿಮಗೆ ಬರುತ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಆ ಒಂದು ಮ್ಯಾಟ್ರಿಮೋನಿಗೆ ನೀವು ಜಾಯ್ನ್ ಆಗಿ ನಿಮ್ಮ ಮಕ್ಕಳು ಒಳ್ಳೆ, ಯಾಕಂದರೆ ಸಂಪ್ರದಾಯಸ್ಥ ಕುಟುಂಬದವ್ರು ಮಾತ್ರ ಇಲ್ಲಿ ಬರುವಂಥವ್ರು. ಮತ್ತು ಡಾಕ್ಟ್ರು, ಇಂಜಿನಿಯರು, ಬಿಸ್ನೆಸ್ಮೆನ್ನು, ಮತ್ತು ಒಳ್ಳೊಳ್ಳೆ ಪ್ರೊಫೆಷನ್ಸ್ ಇರೋ ಗೌರ್ಮೆಂಟ್ ಎಂಪ್ಲಾಯೀಸು, ಈ ಥರದವರೆಲ್ಲ ಸಿಗ್ತಾರೆ. ಅದು ನಿಮಗೆ ಮ್ಯಾಚ್ ಆಯಿತು ಅಂತಂದರೆ, ಇಲ್ಲ ಅಂತಂದರೆ ಇಲ್ಲಿ ಒಂದು ಮುಂದೆ ಇದು ಚೆನ್ನಾಗಿ ಆಗ್ತಕ್ಕಂಥ ಸಮಾವೇಶ ಅಂತ ಮಾಡ್ತೀವಿ. ಸಮಾವೇಶದಲ್ಲಿ ವಧುಗಳು ಬರ್ತಾರೆ, ವರರು ಕೂಡ ಬರ್ತಾರೆ ಅಂತಲ್ಲ. ನಮ್ಮ ಆಶ್ರಮದಲ್ಲೇ ಕೂತ್ಕೊಂಡು ಮಾತಾಡೋ ಇಷ್ಟ ಆಯಿತು ಅಂತಂದರೆ ಮುಂದುವರಿತಾರೆ, ಇಲ್ಲ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ. ಯಾಕಂದರೆ ಒಂದು ಹುಡುಗ ಬಂದರು ಏನು ಸೆಟ್ ಆಗಿಲ್ಲ, ಅಥವಾ ಒಂದು ಹುಡುಗಿ ನೋಡ್ತಾ ಇನ್ನೂ ಸೆಟ್ ಆಗಿಲ್ಲ ಅನ್ನೋದಕ್ಕಿಂತ ಅವ್ರ ಮನೆಗೆ ಇವ್ರಿಗೆ ಹೋಗೋದು, ಇವ್ರನ್ನ ಒಂಥರ ನೋಡುವಂಥದ್ದು, ಸೆಟ್ ಆದ ಮೇಲೆ ಊಟಕ್ಕೆ ಹಾಕೋಣ, ಇಲ್ಲ ಅಂತಂದರೆ ಬೇಡ, ಇದ್ದದ್ದು ಏನೋ ನಾನಾ ರೀತಿಯಂಥ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಅದಕ್ಕೋಸ್ಕರ ಇಲ್ಲೇ ಒಂದು ಸಮಾವೇಶ ಅಂತ ಮಾಡಿದಾಗ ಹುಡುಗನ ಒಂದು ತಂದೆ ತಾಯಿಗಳು, ಹುಡುಗಿನ ತಂದೆ ತಾಯಿಗಳು ಎಲ್ಲ ನೋಡ್ತು ಮಾತಾಡಿಕೊಂಡು ಎಸ್ ಅಂದರೆ ಮೂವ್ ಆಗ್ತಾರೆ, ಇಲ್ಲ ಅಂತಂದರೆ. ಅದಕ್ಕೋಸ್ಕರ ಒಂದು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಇದೆ. ಇದಕ್ಕೆ ಹೆಚ್ಚಿನ ಮಾಹಿತಿ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ, ಫೋನ್ ಮಾಡಿ ತಿಳ್ಕೊಳ್ಳಿ. ಅದ್ರ ಬಗ್ಗೆ ತುಂಬ ಅನುಕೂಲ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ ಗೊತ್ತಲ್ಲ. ಇದು ವಿಶೇಷವಾದ ಒಂದು ಮ್ಯಾಟ್ರಿಮೋನಿಯ ಒಂದು ವಿಚಾರ, ವಧುವರರ ಮಾಹಿತಿ ಕೇಂದ್ರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ